ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಜಾತ್ರೆ ಇವತ್ತು. ಹಾಗಾಗಿ ಜಾತ್ರೆಗೆ ಸಾಕಷ್ಟು ಜನ ಹೋಗಿದ್ರು, ಭಕ್ತರು ಹೋಗಿ ಪುನೀತರಾಗಿ ಬರ್ತಾ ಇದ್ರು. ಇವೆಲ್ಲವೂ ಇಷ್ಟೇ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಜಾತ್ರೆ ಮುಗಿಸಿ ಬರ್ತಾ ಇದ್ದಂತ ದಂಪತಿಗಳ ಮೇಲೆ ಅರಸೀಕೆರೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡ ಅವರ ಆಪ್ತ ಪರಮಾಪ್ತ ಎಂದೆನಿಸಿಕೊಳ್ಳುವ ಮಾಜಿ ನಗರಸಭೆ ಅಧ್ಯಕ್ಷರೂ ಆಗಿದ್ದಂತಹ ಸಮೀವುಲ್ಲಾ ಅವರ ಪುತ್ರ ಕಿರಿಕ್ ತೆಗೆದು ಗಲಾಟೆ ಮಾಡಿರ್ತಕ್ಕಂಥದ್ದು. ತಮ್ಮ ಕಾರಿಗೇನೋ ಅವ್ರು ಟಚ್ಚಾಯ್ತು, ಮತ್ತೊಂದು ಇನ್ನೊಂದು ಅನ್ನೋ ಕಾರಣಕ್ಕೆ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಆ ದಂಪತಿಯ ಮೇಲೆ ಗುಂಪು ಕಟ್ಕೊಂಡು ನಡು ರಸ್ತೆಯಲ್ಲಿ ರೌಡಿಸಂ ಮಾಡಿದ್ದಾರೆ. ಲಿಟ್ರಲಿ ಅನ್ಯ ಕೋಮಿನ ವ್ಯಕ್ತಿಗಳು ಈ ತರ ಮಾಡಿಬಿಟ್ರು, ಮತ್ತೊಂದು ಇನ್ನೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯಾಗಿ ಮತ್ತೊಬ್ಬ ಮನುಷ್ಯನ ಮೇಲೆ ನೀನ್ ಕೈ ಮಾಡ್ತಕ್ಕಂಥದ್ದು ಲಿಟ್ರಲಿ ಇಟ್ಸ್ ಅ ರಾಂಗ್. ಹೌದಾ? ಅವ್ರು ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದವರು ಹಿಂದೂ, ಸಮೀವುಲ್ಲನ ಪುತ್ರ ಮುಸ್ಲಿಮು, ಆ ಕಾರಣಕ್ಕೆ ಗಲಾಟೆ ಆಗ್ಬಿಟ್ಟಿದೆ, ಮತ್ತೊಂದು ಇನ್ನೊಂದು. ಈ ಆಂಗಲ್ ಬೇಡ ನಮ್ಗಿಲ್ಲಿ. ಮಾನವೀಯತೆ ದೃಷ್ಟಿಯಿಂದ ನೋಡ್ತಾ ಹೋದ್ರು ಏನೋ ಕ್ಷುಲ್ಲಕ ಕಾರಣಕ್ಕೆ ಆಯ್ತಪ್ಪ ತಪ್ಪೇ ಮಾಡ್ಬಿಟ್ಟ ಅವನ್ ಯಾರೋ. ನೀನ್ ಯಾರ್ ಗುರು ಕಾನೂನು ಕ್ರಮ ತಗೊಳಕ್ಕೆ? ಕಾನೂನು ಕೈಗೆತ್ಕೊಳಕ್ ನೀನ್ ಯಾರ್ ಗುರು? ದೇವಸ್ಥಾನದಲ್ಲಿ ಅವ್ನು ಯಾರೋ ಮಾತು ಕೇಳಲಿಲ್ಲ ಅಂತ ಹೊಡಿತೀರಿ, ಇಲ್ಲಿ ಯಾರೋ ಸೆಕ್ಯೂರಿಟಿ ಮಾತು ಕೇಳಲಿಲ್ಲ ಅಂತ ಇಲ್ಲಿ ಯಾರೋ ಹೊಡಿತಾರೆ. ನೀವುಗಳೇ ಇವತ್ತು ನೈತಿಕ ಪೊಲೀಸ್ಗಿರಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಪೊಲೀಸರ್ ಕೆಲಸ ಏನು? ಎಲ್ರು ರಜೆ ತಗೊಂಡು ಮನೇಲಿ ಕುತ್ಕೊಂಬೋದಲ್ಲ. ಯಸ್, ನಡು ರಸ್ತೆಯಲ್ಲಿ ಸಮೀವುಲ್ಲಾ ಅವರ ಪುತ್ರ, ಅಳಿಯ ಇವರೆಲ್ಲ ಗಲಾಟೆ ಮಾಡ್ಕೊಂಡಿದ್ದಾರಂತೆ. ಇದಕ್ಕೆ ಒಂದಿಷ್ಟು ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಈಗ ಅರಸೀಕೆರೆಯಲ್ಲಿ. ಹಿಂದೂ ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕೋಮು ಬಣ್ಣವನ್ನ ಕಟ್ಟಿ ಈಗ ಇದನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ಒಂದಿಷ್ಟು ಜನ ಟ್ರೈ ಮಾಡ್ತಾರೆ. ಕೆಲಸಗಳು ಕೂಡ ಅಲ್ಲಿ ನಡೀತಾ ಇದ್ದಾವೆ. ಒಟ್ನಲ್ಲಿ ನಾನು ಯಾವ ಕೋಮು ಯಾವ ಧರ್ಮ ಅನ್ನೋದಕ್ಕಿಂತ ಮಿಗಿಲಾಗಿ ಓರ್ವ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮಾಡಿರ್ತಕ್ಕಂಥ ಹಲ್ಲೆ ಇದು ಖಂಡನೀಯ. ನೈತಿಕ ಪೊಲೀಸ್ಗಿರಿ ಖಂಡನೀಯ. ಯಸ್, ಆ ಗಲಾಟೆ ನೋಡಿ. ನಮಸ್ಕಾರ ಸ್ನೇಹಿತರೆ. ಏನಿವತ್ತು ಅರಸೀಕೆರೆ ಇಲ್ಲಿ ಒಂದು ವಿಡಿಯೋ ನೋಡಿದೆ. ಏನು ಒಂದು ಅಲಲ್ಕೋರ ಯಾವನ ಸಮೀವುಲ್ಲನ ಮಗ, ಶಾಸಕನ ಬೆಂಬಲಿಗ, ಏನು ಒಂದು ದಂಪತಿ ನೋಡಿದ್ರೆ ಆ ಹಿಂದೂ ದಂಪತಿ ಮೇಲೆ ಹೆಂಡತಿ ಇದ್ರು ಕೂಡ ರಕ್ತ ಬರೋ ರೀತಿ ಹೊಡಿತಾ ಇದ್ದಾರೆ ಅಂದರೆ 100 ಜನ ಸೇರ್ಕೊಂಡು ಇದೇನು ಅರಸೀಕೆರೆ ಇರಬೇಕಾ ಇಲ್ಲ ಹೋಗ್ಬೇಕಾ? ಅರಸೀಕೆರೆಲಿ ಕೋಮುಗಲಭೆ ಮಾಡ್ಸೋಕ್ಕೆ ಏನಾದ್ರು ರೆಡಿಯಾಗಿದ್ದಾನ MLA? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇವತ್ತೇನು ದಂಪತಿ ಜೇನುಕಲ್ ಸಿದ್ದಪ್ಪನ ಬೆಟ್ಟಕ್ಕೆ ಹೋಗಿ ಬಂದರೆ ಅವನಿಗೆ ಏನಮ್ಮ ಅಂತ ತಪ್ಪು ಏನು ಮಾಡಿದ್ದಾರೆ? ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಪ್ಪ. ಸಮೀವುಲ್ಲನ ಮಗ, ನಾಚಿಕೆ ಆಗೋದಿಲ್ವ ನಿನಗೆ? ಹಿಂದೂ ದಂಪತಿ ಮೇಲೆ ಅಲ್ಲೇ ಮಾಡ್ಬೋದಾ ನೀನು? ಇನ್ನೆಂತ ಅಯೋಗ್ಯ ಇದೆಯಾ ನೀನು? ಆ ಹೆಣ್ಮಗು ಬೇಡ ಬೇಡ ಅಂತ ಹೇಳಿರೋ ಹೊಡಿತಾ ಇದೆಯಲ್ಲ ನೀನು, ನಾಚಿಕೆ ಆಗೋದಿಲ್ವ ನಿನಗೆ? ಇವತ್ತು ಪೊಲೀಸ್ ಇಲಾಖೆ ಇವನ ಮೇಲೆ ಸುಮೋಟೋ ದೂರು ದಾಖಲಿಸ್ಬೇಕು, ಇವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು. ಸಮೀವುಲ್ಲಾ ಅವ್ರ ಮಗನ ಮೇಲೆ ಏನೋ ಸಮೀವುಲ್ಲನ ಹಳೆಮಯ್ಯ, ಸಮೀವುಲ್ಲನ ಮಗ, ಸಮೀವುಲ್ಲನ ತಮ್ಮ, ಇವ್ರಿಗೆಲ್ಲ ಅರಸೀಕೆರೆ ದುಡ್ಡು ಕೊಬ್ಬು ಜಾಸ್ತಿ ಆಗಿದೆ ತಿಂದು. ಈ ದುಡ್ಡು ತಿಂದು ಕೊಬ್ಬಿನಿಂದ ಇವ್ರು ಹಿಂಗೆ ಆಡ್ತಾ ಇದ್ದಾರೆ. ಅಕ್ರಮ ಲೇಔಟಿನ ದುಡ್ಡು ಸಿಗುತ್ತೆ ನೋಡ್ರಿ, ಪುಕ್ಷಟೆ. ಒಂದು ಲೇಔಟ್ಗೆ 60,000 70,000 ತಗೊಂತಾರೆ. ಆ ದುಡ್ಡಿಂದ ಇವ್ರು ಹಿಂಗೆ ಆಡ್ತಾ ಇದ್ದಾರೆ. ಇವ್ರಿಗೆ ಈ 106 ಕೋಟಿ ಬದುಕ್ತಾ ಸಮೀವುಲ್ಲಾ. ಒಬ್ಬರು 100 ಜನ ಬದುಕಿಸ್ಬೋದಾಯ್ತಲ್ರಿ ಶಾಸಕರೇ? ಒಬ್ರು ಬದುಕ್ಸಿರಾ? ಏನು ಅವನಲ್ಲಿ ಏನು ಬದಲಾವಣೆ ಇದೆ? ಆ ದುಡ್ಡು ತಿಂದು ನೋಡಿ ಹಿಂದೂಗಳ ಮೇಲೆಲ್ಲ ಕಲ್ಲು ಹೊಡಿತಾ ಇರೋದು, ಹೆಣ್ಮಕ್ಳು ಓಡಾಡ್ತಿದ್ರ, ಹೆಂಡತಿ ಇದ್ರಿ ಗಂಡು ನೋಡಿಯೋದು. ಏನು ಅರಸೀಕೆರೆಯಲ್ಲಿ ಓಡಾಡ್ಬೇಕಾ ಬೇಡವಾ? ಇದೇ ರೀತಿ ಮುಂದುವರೆದ್ರೆ ಬೇರೆ ರೀತಿ ಆಗುತ್ತೆ ಶಾಸಕರೇ. ಅವನು ಯಾವನ ಮೇಲೆ ಇವತ್ತು ಸುಮೋಟೋ ದೂರನ್ನ ದಾಖಲಿಸ್ಬೇಕು. ದಾಖಲಿಸಿ ಅವನ್ನ ಅರೆಸ್ಟ್ ಮಾಡಬೇಕು ಸಮೀವುಲ್ಲನ ಮಗನ್ನ, ಇಲ್ಲಾಂದ್ರೆ ಧರಣಿ ಮಾಡ್ತೀವಿ. ಇಂಥ ಅಯೋಗ್ಯರನ್ನ ಕೇಳಿರಲ್ರಿ, ಬೀದಿಲಿ ಹಿಂದೂಗಳ ಮೇಲೆಲ್ಲ ದಾಳಿ ಮಾಡ್ತಾ ಇದ್ದಾನೆ. ಏನವನು ಒಂದು 2 ಲಕ್ಷ ಓಟ್ ಇದಾವ ಅವರವು ಸಮೀವುಲ್ಲಂತ 2 ಲಕ್ಷ ಓಟು ಜೋಬಲ್ ಇದಾವ. ಇನ್ನು ತೋರಿಸ್ತಾರೆ ನೋಡಿ ಈ ಸಲ ನಿಮಗೆ ಎಲೆಕ್ಷನಲ್ಲಿ. ಏನು ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಇದೇ ರೀತಿ ಮುಂದುವರೆದ್ರೆ ಮುಂದೆ ಬೇರೆ ರೀತಿ ಆಗುತ್ತೆ. ಅವ್ನು ಯಾವನ ಮೇಲೆ ಪೊಲೀಸ್ ಇಲಾಖೆ ಏನಾದ್ರು ಧರಣಿ ಇದು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ಧರಣಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವ್ನು ಯಾರು ಅಯೋಗ್ಯನ ಅರೆಸ್ಟ್ ಮಾಡ್ರಿ, ಆ ಹೆಣ್ಮಗನಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ. ನೀವು ಕಣ್ಣು ಮುಚ್ಕೊಂಡು ಕೂತ್ರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ನೋಡ್ರಿ ವಿಡಿಯೋ ನೋಡ್ರಿ, ಸಮೀವುಲ್ಲನ ಮಗಂದ. ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ.